ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಏನಿದೆ, ನನಗೆ ಹೇಳಿದಾಗ ಇದೊಂದು ಹಿರಿಯಣ್ಣ 99 ವರ್ಷ ಮುಗಿಯುತ್ತೆ. 2020ಕ್ಕೆ 2020 ನಾವು 3ನೇ ವರ್ಷಕ್ಕೆ ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ನೋಂದಾಯಿತ ಸಂಖ್ಯೆ 122. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರವಾಗಿ ಅವರು 1 ವರ್ಷಕ್ಕೆ 1 ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ದುಡಿಯೋ ಬಂಡವಾಳ ಮೇಲ್ಗಡೆ 39 ಕೋಟಿ ಇದ್ದಿದ್ದು 44.79 ಕೋಟಿಗೆ ಏರಿಕೆ. ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರೋದು ನಿಧಿಗಳು, ಠೇವಣಿಗಳು, ಬೇರೆ ಬೇರೆ ಸಾಲಗಳು ತಗೊಂಡಿದ್ವಿ, ಅದು 44.79 ಕೋಟಿ ರೂಪಾಯಿ ಅಷ್ಟು ದುಡಿಯೋ ಬಂಡವಾಳ. ಅದೇ ರೀತಿ ನಾವು ಡಿಪಾಸಿಟ್ ಆಗಿದೆ ರೈಸ್ ಆಗಿದ್ದು, ಅದೇ ರೀತಿ ನಾವು ಸಾಲ ಕೊಡೋದ್ರ ಸಮೇತ ಕೃಷಿ ಸಾಲ, ಜಾಮೀನು ಸಾಲ, ಮಧ್ಯಮಾವಧಿ ಸಾಲ, ಪಿಗ್ಮಿ ಓಡಿ ಸಾಲ, ಬಿಸ್ನೆಸ್ ಓಡಿ ಸಾಲ, ಬಿಸ್ನೆಸ್ ಸಾಲ, ಹೈನುಗಾರಿಕೆ ಸಾಲ, ವಾಹನ ಸಾಲ, ಆಭರಣ ಸಾಲ, ಈ ಎಲ್ಲ ಸಾಲಗಳು ನಾವು ಒಟ್ಟು 35.63 ಕೋಟಿ ಸಾಲಗಳನ್ನ ನಮ್ಮ ಸದಸ್ಯರಿಗೆ ಅದೇ ರೀತಿ ಕೊರೋನಾ ಬಂದು ತಮಗೆಲ್ಲಾಗುತ್ತಿದೆ. ಎಲ್ಲ ಜನ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಇತ್ತು. ಅಂತ ತುಂಬ ಕಷ್ಟಪಡ್ತಿರೋ ಸಮಯದಲ್ಲಿ ನಮ್ಮ ಸದಸ್ಯರೆಲ್ಲರೂ ನಮ್ಮ ಸಂಘದ 90% ಸದಸ್ಯರೇನಿದ್ದಾರೆ ಅಂತಂದರೆ ಬಡವರು, ಮಧ್ಯಮ ವರ್ಗದವರು, ಇಂಥವರೇ ನಮ್ಮಲ್ಲಿ ಸದಸ್ಯರಾಗಿದ್ದರು. ವ್ಯಾಪಾರಸ್ಥರಿಗೆ ಸಪ್ರೇಟ್ ಇದೆ, ಆಟೋ ಚಾಲಕರಿಗೆ ಸಪ್ರೇಟ್ ಇದೆ, ಕಾರು ಚಾಲಕರ ಮಾಲೀಕರಿಗೆ ಸಪ್ರೇಟ್ ಇದೆ. ನಮ್ಮ ಕಾರ್ಯವ್ಯಾಪ್ತಿಯಲ್ಲಿರೋ 5 ಜನರು ಮಹಿಳೆಯರು ಗುಂಪು ಮಾಡಿಕೊಂಡು 5 ಜನರು ಮಹಿಳೆಯರ 3 ಅಥವಾ 4 ಗುಂಪನ್ನು ಕೇಂದ್ರವಾಗಿ ಮಾಡಿಕೊಂಡು ಅವರಿಗೆ ಸಾಲವನ್ನು ಕೊಟ್ಟು ಅದಕ್ಕೂ ಅಷ್ಟೇ ಸುದೀರ್ಘ ಸಮಯ ಇರುತ್ತೆ, ಬಹಳ ಕಡಿಮೆ ಬಡ್ಡಿ ಇರುತ್ತೆ. ಇವತ್ತು ಏನು ಈ ಮೈಕ್ರೋ ಫೈನಾನ್ಸ್ ಮಾರ್ಕೆಟ್ನಲ್ಲಿ, ನಾವು ಮೈಕ್ರೋ ಫೈನಾನ್ಸ್ ಅಂತ ಹೇಳಲ್ಲ, ಯಾಕೆಂದರೆ ನಮ್ಮದು ಫೈನಾನ್ಸ್ ಸಂಬಂಧ ಕೊಡಲ್ಲ. ಆ ಒಂದು ಜಾಯಿಂಟ್ ಲೈಬ್ರರಿ ಜಂಟಿ ಬಾಧ್ಯತೆ ಸಾಲ ಯೋಜನೆಯಲ್ಲಿ ಬಹುಶಃ ಎಲ್ಲರಿಗಿಂತ ಕಡಿಮೆ ಬಡ್ಡಿಗೆ ನಮ್ಮದು ಈ ಸಹಕಾರ ಸಂಸ್ಥೆ ನಮ್ಮದು. ಸರ್ಕಾರದ ಎಲ್ಲ ಅನುಮತಿ ಪಡೆದು ಡೆವಲಪ್ ಆಗಿರುವಂಥ ಲೇಔಟ್ಗಳಲ್ಲಿ ನಿವೇಶನ ಖರೀದಿ, ವಾಣಿಜ್ಯ ನಿವೇಶನಗಳ ಖರೀದಿ, ಅಥವಾ ಮನೆ ಕಟ್ಟಿದರೆ ಮನೆ ಖರೀದಿ, ಇಲ್ಲ ವಾಣಿಜ್ಯ ನಿವೇಶನಗಳ ಖರೀದಿ, ಇವುಗಳನ್ನ ಪರ್ಚೇಸ್ ಮಾಡಲಿಕ್ಕೆ ನಾವು 15 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ನಮ್ಮ ಸದಸ್ಯರಿಗೆ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಅದು ಅಷ್ಟೇ, ಅದು 12% ಬಡ್ಡಿಗೆ ನಾವು ಅಂತ ಕೊಡಬೇಕು ಅಂತ 12% ಬಡ್ಡಿನಲ್ಲಿ ಒಂದು ಸಹಕಾರ ಕೇಂದ್ರದಲ್ಲಿ ಅದೊಂದು ಕಾಂಪಿಟೇಟಿವ್ ನ್ಯಾಷನಲ್ ಬ್ಯಾಂಕ್ 30% ಇದೆ. ಹಾಗಾಗಿ ನಾವು ಇದು ನಮ್ಮ ಸಾಲಗಳ ಅತಿ ಕಡಿಮೆ ಬಡ್ಡಿ ಇರುತ್ತದೆ ಸಾಲದ ವ್ಯವಸ್ಥೆ. ಇದಕ್ಕೂ ಲಾಂಗ್ ಟೈಮ್ ಇರುತ್ತೆ. ದೊಡ್ಡ ಮೊತ್ತದ ಸಾಲವನ್ನು ಕೊಡಲಿಕ್ಕೆ ತೀರ್ಮಾನ ತಗೊಂಡು ಅದೂ ಸಮೇತ ಪ್ರಾರಂಭ ಮಾಡುತ್ತದೆ. ಈ ವಿಶೇಷವಾಗಿ ಏನೇನು ಬಂದರೆ ನಮಗೆ 2019-20 ಸಾಲಿನಲ್ಲಿ ನಮ್ಮ ಸಹಕಾರ ಸಂಘ 155 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದೆ. ಟೋಟಲ್ ನಮ್ಮ ವಾರ್ಷಿಕ ವ್ಯವಹಾರ